ಸರ್ಕಾರ ಮಂದಿ ದಡ್ರದಾರ ಅನ್ಕೊಳತ್ತ ಮಂದಿ ಕರೆ ದಡ್ರದೀವ್ ಅಂತ ಪ್ರೂವ್ ಮಾಡೋತರ ಗೊತ್ತಾಗ್ವಲ್ತು. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಪದೇ ಪದೇ ಒಂದ ಸುಳ್ಳು ಹೇಳ್ಕೋತ ಆ ಸುಳ್ಳ ಖರೆ ಮಾಡಕ್ ಹೊಂಟೈತಿ. ಯಾವಾಗ ಆಟೋ ಬಾಂಬ್ ಬ್ಲಾಸ್ಟ್ ಹಾಕೋರೋ ಗೊತ್ತಿಲ್ಲ. ಹೆಂಗಸರಿಗೆ ಫ್ರೀ, ಗಂಡಸರ ಕಡೆ ಡಬಲ್ ಇಸ್ಕೋರಿ. ರಾಜ್ಯನ ದಿವಾಳಿ ಮಾಡೋದಿತ್ತ ಅವನಂತ ಹಿಮಾಚಲ ಪ್ರದೇಶ ಗ್ಯಾರಂಟಿ. ಈ ಗ್ಯಾರಂಟಿಗಳಂತರೂ ರಾಜ್ಯನ ಹಾಳು ಮಾಡಿ ಇಡೋದಂತರೂ 100% ಗ್ಯಾರಂಟಿ. ನಮಸ್ಕಾರ ರೀ. ಗಂಡಸರ ಕಿಸಿ ಅಂದ್ ಇಸ್ಕೊಂಡು ಹೆಂಗಸರ ಕೈಯಾಗ ರೊಕ್ಕ ಕೊಡೋ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಾಕತ್ತೈತಿ. ಅದಕ್ಕೊಂದು ಹೆಸರು ಇಟ್ಟೈತ್ರಿ, ಶಕ್ತಿ ಯೋಜನೆ ಅಂತ ಹೇಳಿ. ಗ್ಯಾರಂಟಿ ಯೋಜನೆಗಳೊಳಗ ಶಕ್ತಿ ಯೋಜನೆನೂ ಒಂದೈತ್ರಿ. ಬಸ್ ಫ್ರೀ. ಕರ್ನಾಟಕದ ಹೆಣ್ಮಕ್ಳು ಎಲ್ಲಿ ಬೇಕಾದಲ್ಲ ಅಡ್ಡಾಡ್ಲಿ ಬಸ್ ಫ್ರೀ. ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡೋದು 1%, ಆದ್ರೆ ಗಂಡಸರ ಕಿಶಾನ್ ಇಸ್ಕೊಳ್ಳೋದು 1000% ಆಗೈತಿ. ಈಗ 15% ಹೆಚ್ಚಿಗೆ ಮಾಡ್ಯಾರ ಟಿಕೆಟ್ ದರ. ಹೆಣ್ಮಕ್ಳಿಗೆ ಕೊಟ್ಟಿದ್ದು ಒಂದು ಕೈ ಕಾಣಿಸಾಕತ್ತೈತಿ, ಗಂಡು ಮಕ್ಳ ಕಡೆ ಇಸ್ಕೊಳ್ಳೋ 10 ಕೈಗಳು ಯಾರಿಗೂ ಕಾಣಿಸ್ವಲ್ಲು. ಈ ಗ್ಯಾರಂಟಿ ಪ್ರಭಾವ ಹೆಂಗೈತೆ ಅಂದ್ರ ಚೂಟೋದು ಇವ್ರ, ತೊಟ್ಲು ತೂಗೋದು ಇವ್ರ. ಖರೆ ಚೂಟಿಸ್ಕೊಂಡು ಕೂಸಿಗೆ ಎಷ್ಟು ನೋವು ಆಗಿರ್ಬೇಕ್ರಿ, ಹಂಗ ಈಗ ಜನಸಾಮಾನ್ಯರಿಗೆ ನೋವು ಆಗತೈತಿ ನೋಡ್ರಿ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಊರಿಗೆಲ್ಲ ಜಗತ್ತಿಗೆಲ್ಲ ಟಾಮ್ ಹೊಡ್ಕೊಂಡು ಬಂದ್ರು. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಒಂದು ಶಕ್ತಿ ಬಂದೈತಿ. ಜಗತ್ತ ಮೆಚ್ಚುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾಗ ಮಾಡತೈತಿ. ಸ್ಫೂರ್ತಿಯಾಗಿ ತಗೋರಿ. ಎಷ್ಟು ಇಂಪ್ರೂವ್ಮೆಂಟ್ ಆಗತೈತಿ, ಎಷ್ಟು ಡೆವಲಪ್ಮೆಂಟ್ ಆಗತೈತಿ, ಶ್ರೀಮಂತ ಆಗತೈತಿ ಸಾರಿಗೆ ಇಲಾಖೆ ಅಂತೆಲ್ಲ ಟಾಮ್ ಹೊಡೆದಿದ್ರು. ಈಗ ಎಲ್ಲಿ ಹೋತೋ ಗೊತ್ತಿಲ್ಲ, ಅಷ್ಟು ಶ್ರೀಮಂತಿಗೆ ಒಮ್ಮೆ ಕರೆಗೆ ಹೋಗ್ಬಿಟ್ಟೈತಿ. ಅವ್ರು ಕರೆ ಹೇಳ್ಯಾರ ಇಲ್ಲಂತಲ್ಲ, ಖರೆ ಇದ್ರ ಹಿಂದಿರೋ ಒಂದು ಸತ್ಯ ಮುಚ್ಚಿಟ್ಕೊಂಡಾರ. ಅದೇನಪ್ಪ ಅಂದ್ರ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಶ್ರೀಮಂತ ಆಗಬೇಕು ಅಂದ್ರ ಸರ್ಕಾರ ಶಕ್ತಿ ಯೋಜನೆದ ರೊಕ್ಕ ಸಾರಿಗೆ ಇಲಾಖೆಗೆ ಕೊಡಬೇಕು. ಖರೆ ಸರ್ಕಾರ ಕೊಡಾಕತ್ತಿಲ್ಲ. ಸರ್ಕಾರದ ಕಡೆ ರೊಕ್ಕ ಇಲ್ಲ, ಅದು ಎಲ್ಲಿಂದ ಕೊಡ್ಬೇಕು ಬಿಡ್ರಿ, ಆ ಮಾತು ಬ್ಯಾರೆ ಐತಿ. ಈಗ ಸಾರಿಗೆ ಇಲಾಖೆಗೆ ಸರ್ಕಾರ ಕೊಡ್ಬೇಕಾಗಿದ್ ರೊಕ್ಕ ಎಷ್ಟು ಗೊತ್ತೇನ್ರಿ? 7401 ಕೋಟಿ. ಇಷ್ಟು ರೊಕ್ಕ ಕೊಡೋದೈತಿ. ಅಷ್ಟು ಕೊಟ್ರೆ ಅದು ಶ್ರೀಮಂತ ಆಕೈತಿ. ಅದು ಕೊಡಾಕತ್ತಿಲ್ಲ, ಅದಕ್ಕೆ ಅದಿನ ಶ್ರೀಮಂತ ಆಗಾಕತ್ತಿಲ್ಲ. ಖರೆ ರಾಮಲಿಂಗಾರೆಡ್ಡಿ ಅವರು ಊರು ತುಂಬ ಹೇಳೋದು ಬಿಡಾಕತ್ತಿಲ್ಲ. ಇನ್ನು ಸಾರಿಗೆ ಇಲಾಖೆಗೆ ಹಣ ಕೊಡ್ಬೇಕಂದ್ರೆ ಸರ್ಕಾರದ ಕಡೆ ರೊಕ್ಕ ಬರಬೇಕು. ಸರ್ಕಾರಕ್ಕೆ ರೊಕ್ಕ ಬರಬೇಕು ಅಂದ್ರೆ ಎಲ್ಲಿದು ಬರಬೇಕು? ಜನರ ಕೊಡಬೇಕು, ಜನರ ಟ್ಯಾಕ್ಸ ಇಸ್ಕೋಬೇಕು. ಈಗ ಅವ್ರು ಟ್ಯಾಕ್ಸ್ ಇಸ್ಕೋಬೇಕಂದ್ರೆ ಹೆಂಗೆ ಇಸ್ಕೋಬೇಕು? ಇದ್ದಿದ್ದು ಬಂದಿದ್ದೆಲ್ಲ ಫ್ರೀ ಮಾಡಿಬಿಟ್ಟಾರ, ಯಾರು ಕೊಡ್ತಾರೆ ಇವ್ರಿಗೆ ರೊಕ್ಕ? ಹಿಂಗಾಗಿ ಸಾಲದ ಹೊರೆ ಹೆಚ್ಚಾಗೈತಿ. ಇನ್ನು ಬಡ್ಡಿ ಬೆಳ್ಕೊಂಡು ಅದು ಎಷ್ಟಾಗ್ತೈತೋ ಗೊತ್ತಿಲ್ಲ. ಇಂಥವ ಯೋಜನೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿತ್ತು ಹಿಮಾಚಲದಾಗ ಸರ್ಕಾರ. ಈಗ ಅದು ದಿವಾಳಿ ಆಗ್ಬಿಟ್ಟೈತಿ. ಈಗ ತಾನ ಸ್ವಯಂ ಪ್ರೇರಿತವಾಗಿ ಏನು ಮಾಡಾಕತ್ತೈತಿ ಅಂದ್ರೆ ಒಂದೊಂದು ಯೋಜನೆಗಳನ್ನ ವಾಪಸ್ ತೊಗೊಳತೈತಿ. ಅದಕ್ಕೆ ವಾಪಸ್ ಅಭಿಯಾನ ಅಂತ ಹೆಸರು ಕೊಟ್ಟೈತಿ. ಇನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಗತಿ ಬರೋದು ಭಾಳ ದೂರಿಲ್ಲ, ಆದಷ್ಟು ಬೇಗ ಬರ್ತೈತಿ, ನೋಡ್ತಿರ್ರಿ. ರಾಜ್ಯ ಸರ್ಕಾರ ಈಗ 15% ಬಸ್ ಟಿಕೆಟ್ ದರ ಹೆಚ್ಚಿಗೆ ಮಾಡೈತಿ. ಇನ್ನು ಹಾಲಿನ ದರನೂ ಹೆಚ್ಚು ಮಾಡೋದೈತಿ ಅಂತ ಹೇಳೈತಿ. ಎಲ್ಲಾನು ದರ ಒಂದೊಂದ ಹೆಚ್ಚು ಮಾಡಿದ್ ನಮ್ಗೆಲ್ಲ ಗೊತ್ತೈತಿ. ಇನ್ನು ರಾಜ್ಯ ಸರ್ಕಾರದ ಕೈ ಮುಷ್ಟಿ ಒಳಗಿರೋ ಎಲ್ಲಾ ಇಲಾಖೆಗಳ ದರನು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡಿ ಉಳಿದು ಬಿಟ್ಟೈತಿ. ಈಗ ಸಾರಿಗೆ ದರನೂ ಹೆಚ್ಚು ಮಾಡೈತಿ. ಹಾಲಿನಂತರೂ ವರ್ಷದಾಗ 4-5 ದರ ಹೆಚ್ಚಾಗ್ಯಾವ. ಇನ್ನು ಈ ಸಲ ಎಷ್ಟು ಏರಿಸ್ತೈತಿ? ಒಬ್ರು 5 ಹತ್ತಾರ, ಒಬ್ರು 10 ಹತ್ತಾರ. ದೇವರ ಬಲ್ಲ, ಎಷ್ಟು ಏರಿಸ್ತಾರೋ ಅವ್ರಿಗೆ ಗೊತ್ತು. ಇನ್ನು ಜನವರಿ 5ನೇ ತಾರೀಕಿಂದ ಅಂದ್ರೆ ಇನ್ನು 2 ದಿನ ಬಿಟ್ಟು ಬಸ್ ದರ 15% ಹೆಚ್ಚಾಕೈತಿ. ಹಂಗೆ ಹೆಚ್ಚಾಕೈತಿ ಅಂದ್ರೆ ಎಷ್ಟು ಹೆಚ್ಚಾಕೈತಿ ಗೊತ್ತೇನ್ರಿ? ಅಂದಾಜು ಲೆಕ್ಕ ಹಿಡ್ಕೊಂಡ್ರ 50 ರೂಪಾಯಿ ಒಬ್ಬರಿಗೆ ಟಿಕೆಟ್ ಐತೆ ಅನ್ಕೋರಿ. ಇದು ಕಡಿಮೆ ಪ್ರಯಾಣ ಮಾಡೋದು ಹೇಳತ್ತೀನಿ ನಾ. ಲಾಂಗ್ ಜರ್ನಿ ದಿನ ಭಾಳ ದೊಡ್ಡ ಲೆಕ್ಕ ಐತಿ. 50 ರೂಪಾಯಿ ಒಬ್ಬರಿಗೆ ಅಂದ್ರ ಅವ್ರಿಗೆ 15% ಆ್ಯಡ್ ಮಾಡಿದ್ರ 57ರಿಂದ 58 ರೂಪಾಯಿ ಬೀಳ್ತೈತ್ರಿ. ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಫ್ರೀ ಅನ್ನೋದು, ಗಂಡು ಮಕ್ಳ ಕರೆ ಅದ್ರ 2 ಪಟ್ಟು 3 ಪಟ್ಟು ಇಸ್ಕೊಳ್ಳೋದು. ಸರ್ಕಾರ ಮಂದಿ ದಡ್ರದಾರ ಅನ್ಕೊಳತ್ತ ಮಂದಿ ಕರೆ ದಡ್ರದೀವ್ ಅಂತ ಪ್ರೂವ್ ಮಾಡೋತರ ಗೊತ್ತಾಗ್ವಲ್ತು. ಇನ್ನ ಒಂದು ಮನ್ಯಾಗ ಒಬ್ಬರ ಹೆಣ್ಮಗಳಿದ್ದು 4 ಮಂದಿ ಗಂಡು ಮಕ್ಕಳಿದ್ರು ಅನ್ಕೋರಿ. ಗಂಡ ಹೆಂಡತಿ 3 ಮಕ್ಕಳು. ಆವಾಗ ಹೆಂಡತಿ ಏನು ದಿನ ತಿರುಗಾಡ್ತಾಳೆ? ಹೆಂಡತಿ ತಿರುಗಾಡಂಗಿಲ್ಲಕ್ಕೆ ಹೌಸ್ ವೈಫ್ ಇದ್ಲು ಅಂದ್ರೆ 4 ಮಂದಿ ದಿನ ತಿರುಗಾಡೋರು ಬಸ್ನಾಗ ಅವ್ರಿಗೆ ಎಷ್ಟು ರೊಕ್ಕ ಖರ್ಚಾಕಿರ್ಬೇಕು ಟಿಕೆಟ್ದು. ಇನ್ನು ಹೆಂಡತಿ ಯಾವತ್ತರ ಒಂದ್ಸಲ ಹೋಗ್ಕಾಳು, ಅದು ಒಂದ ಫ್ರೀ ಆಗೋದಿಕ್ಕಿಗೆ. ಈ 4 ಮಂದಿ ಖರ್ಚು ಡಬಲ್ ಟಿಬಲ್ ಆಗೈತಿ. ಈಗ ಹೆಣ್ಮಗಳ ಬಾಯಿ ಬಿಟ್ಟು ಮಾತಾಡತಾಳೆ, ಯಪ್ಪ ನಮಗೆ ಫ್ರೀ ಬಸ್ ಬ್ಯಾಡ, ಫ್ರೀ ಬಸ್ ತೆಗೆದು ಬಿಡು, ಇದ್ರ ರೊಕ್ಕ ಹೆಚ್ಚು ಮಾಡೋದಿದ್ರೆ ಯಾಕೆ ಬೇಕಪ್ಪ, ಯಾವ ಪುರುಷಾರ್ಥಕ್ಕೆ ಬೇಕು ಈ ಫ್ರೀ ಬಸ್ ಅನ್ನಕತ್ತಾರ. ಇಷ್ಟೆಲ್ಲ ಅರ್ಥ ಆಗತೈತ್ರಿ ಮಂದಿಗೆ. ಸಿದ್ದರಾಮಯ್ಯ ಸಾಹೇಬ್ರು ಗ್ಯಾರಂಟಿ ಯೋಜನೆಗಳಿಂದ ನಮ್ಗೆ ಒಳ್ಳೆ ಹೆಸರು ಬಂತು, ಶಕ್ತಿ ಯೋಜನೆಯಿಂದ ಶಕ್ತಿ ಬಂತು ಅಂತೆಲ್ಲ ಹೇಳ್ಕೊತ ಮಾತಾಡ್ಕೊತ ತಮ್ಮ ಬೇನ ತಾವ ತಟ್ಕೊಳಕತ್ತಾರ. ಮಂದಿ ದಡ್ರಿಲ್ರಿ, ಮಂದಿಗೆಲ್ಲ ಅರ್ಥ ಆಕೈತಿ. ಯಾವಾಗ ಆಟೋ ಬಾಂಬ್ ಬ್ಲಾಸ್ಟ್ ಹಾಕೋರೋ ಗೊತ್ತಿಲ್ಲ. ಇನ್ನ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಪದೇ ಒಂದ ಸುಳ್ಳು ಹೇಳ್ಕೊತ ಆ ಸುಳ್ಳ ಖರೆ ಮಾಡಕ್ ಹೊಂಟೈತಿ. ಖರೆ ಸುಳ್ಳು ಯಾವತ್ತಿದ್ರು ಸುಳ್ಳು ಆಕೈತಿ, ಖರೆ ಆಗಂಗಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ವಲ್ತು.
ಸಂತೋಷ್ ಲಾಡ್ ಅವ್ರು ಬ್ಯಾರೆ ದೇಶಕ್ಕೆ ಹೋಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಫಾಲೋ ಮಾಡ್ರಿ, ನೀವು ಉದ್ಧಾರ ಆಗ್ರಿ ಅಂದ್ರು. ಇಲ್ಲಿ ಇವ್ರದ ದಿವಾಳಿ ಹತ್ತಿ ಹಳ್ಳ ಹಿಡಿದು ಹೊಂಟೈತಿ. ಬ್ಯಾರೆ ದೇಶದವ್ರನ್ನ ದಿವಾಳಿ ಮಾಡಕ್ ಹೊಂಟಾರಿ ಇವರು. ಈ ಗ್ಯಾರಂಟಿ ಅನ್ನೋ ಹೆಸರು ಕೇಳಿದ್ರೆ ನಾ ಅಂಜಿಕೆ ಬರ್ಬೇಕು ಮಂದಿಗೆ. ಅಂತ ಪರಿಸ್ಥಿತಿ ಮುಂದೊಂದ್ ದಿನ ಇವ್ರು ಗ್ಯಾರಂಟಿ ತರ್ತಾರ ನೋಡ್ರಿ. ಇನ್ನು ಸಾರಿಗೆ ಇಲಾಖೆ ಒಳಗನ ಬ್ಯಾರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಕೊಡ್ಬೇಕಾಗಿರೋ ರೊಕ್ಕ ಒಂದ್ ಕಡೆ ಇಟ್ಟು, ಶಕ್ತಿ ಯೋಜನೆದ ಬಡ್ಡಿ ಗಂಟ ಸೇರಿಸಿ ಕೊಡ್ಬೇಕಾಗಿರೋ ರೊಕ್ಕ ಒಂದ್ ಕಡೆ ಇಟ್ರ ಶಕ್ತಿ ಯೋಜನೆ ತೂಕನ ಜಾಸ್ತಿ ಐತ್ರಿ. ಅದ್ರ ರೊಕ್ಕನ ಇನ್ನೂ ಕೊಟ್ಟಿಲ್ಲ ಸರ್ಕಾರ. ಶಕ್ತಿ ಯೋಜನೆದು 2023-24 ಸಾಲಿನ ರೊಕ್ಕನ 1180 ಕೋಟಿ ಐತ್ರಿ. ಅದನ್ನ ಇನ್ನ ಸರ್ಕಾರ ಕೊಟ್ಟಿಲ್ಲ. ಅದ್ರ ಬಡ್ಡಿ ಹಂಗ ಬೆಳೆಯಾಕತ್ತೈತಿ. ಇನ್ನ 2024-25 ಸಾಲಿಂದ 607 ಕೋಟಿ ಐತಿ, ಅದನ್ನೂ ಕೊಟ್ಟಿಲ್ಲ. ಇನ್ನು ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆಯಿಂದಾಗಿನ 365 ಕೋಟಿ ರೂಪಾಯಿ ಲಾಸ್ ಆಕೈತತ್ರಿ. ಈಗೇನು 15% ಏರ್ಸ್ಯಾರಲ್ರಿ. ಇಷ್ಟು ಏರ್ಸಿದ್ರು 1800 ಕೋಟಿ ಇನ್ನ ನಷ್ಟನ ಐತಂತ್ರಿ ಸಾರಿಗೆ ಸಂಸ್ಥೆಗೆ. ಇನ್ನು ಯಾವಾಗ 30% ಅಂತಾರೋ ಹೇಳಕ್ ಬರಂಗಿಲ್ಲ. ಇನ್ನು 2 ದಿನ ಟೈಮ್ ಐತಿ. ಇನ್ನಷ್ಟು ನಷ್ಟ ಐತಲ್ಲಪ್ಪ, ಏನಾರೇ ಮಾಡ್ಬೇಕಂತ ಹೇಳಿ 30% ಅಂದ್ರ ಮಂದಿ ಒಂದಿಟ್ಟು ಶಾನೆ ಆಗ್ಬೇಕಾಗೈತ್ರಿ. ಹಿಂಗ ಅವ್ರು ಒಮ್ಮಿಂದೊಮ್ಮೆ ಏರ್ಸಾಕತ್ತಿಲ್ಲ. ದಿನಕ್ಕೆ $1, $2 ಹಿಂಗೆ ಯಾವಾಗ ಎಲ್ಲೆಲ್ಲರೇ ಏರ್ತಿರ್ತಾವ. ಹೋಗ್ಲಿ ಬಿಡಪ್ಪ, $1, $2 ಅಂತ ನಾವು ಸುಮ್ಮಿರ್ತೀವಿ. ಖರೆ ಹಿಂಗೆ ಒಮ್ಮಿಂದೊಮ್ಮೆ ಜಾಸ್ತಿ ಏರ್ಸ ನಮ್ಗೆ ಕಣ್ಣು ತೆರಿತಾವ. ಹೌದಲ್ಲ, ಇಷ್ಟು ರೊಕ್ಕ ಏರ್ಸಿದ್ರು ಅಂತ ಹೇಳಿ ಈಗ ನಾವು ಚೀರಾಡಕ್ಕೆ ಚಲೋ ಮಾಡ್ತೀವಿ. ಖರೆ ಹೇಳ್ಬೇಕಂದ್ರೆ ಇವ್ರು ಯಾವತ್ತಿಂದೋ ನಮ್ಮನ್ನ ಲೂಟಿ ಮಾಡ್ಕೋತಾ ಅದಾರ. ಈಗ ಸಾರಿಗೆ ಸಂಸ್ಥೆಗೆ ಸರ್ಕಾರ ಕೊಡಬೇಕಾಗಿರೋ ರೊಕ್ಕ ಏನಾರ ನೆನೆಸ್ಕೊಂಡು ಸರ್ಕಾರ ಏನು ಮಾಡ್ಬೇಕಂತ ಯೋಚನೆ ಮಾಡಿದ್ರ, ಒಂದು ಸಾಲ ಮಾಡ್ಬೇಕು, ಇಲ್ಲಂದ್ರ ಮಂದಿ ಕಡೆನ ವಾಪಸ್ ಜಾಸ್ತಿ ಇಸ್ಕೋಬೇಕು. ಜಾಸ್ತಿ ಅಂದ್ರೆ 2 ಪಟ್ಟು 3 ಪಟ್ಟು ಹೆಚ್ಚಿಗೆ ಇಸ್ಕೋಬೇಕು. ಈಗ ಸರ್ಕಾರ ಸಾಲ ಅಂತೂ ಮಾಡಂಗಿಲ್ಲ, ಗ್ಯಾರಂಟಿ ಹೇಳ್ತನು. ಮಂದಿ ಕಡೆನ ಹೆಚ್ಚಿಗೆ ವಸೂಲಿ ಮಾಡಿ ಸಾರಿಗೆ ಇಲಾಖೆ ಕೊಡ್ತೈತಿ. ಹೆಂಗಸರಿಗೆ ಫ್ರೀ, ಗಂಡಸರ ಕಡೆ ಡಬಲ್ ಇಸ್ಕೋರಿ. ಇಂಥ ಸ್ಕೀಮ್ಗಳು ಏನದಾವಲ್ರಿ ಭಾಳ ಅಂದ್ರೆ ಭಾಳ ಅಪಾಯಕಾರಿ ಅದಾವ. ರಾಜ್ಯಕ್ಕೆ ರಾಜ್ಯನ ದಿವಾಳಿ ಮಾಡೋಗಿತ್ತ ಹಿಮಾಚಲ ಪ್ರದೇಶ ಕೊಟ್ಟಿದ್ದ ಗ್ಯಾರಂಟಿಗಳ ಸಾಕ್ಷಿ. ಇನ್ನು ಕೇಜ್ರಿವಾಲ್ ಅಂದ್ರು ಡೆಲ್ಲಿ ಒಳಗೆ ಬೇಕಾ ಬಿಟ್ಟಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಕತ್ತಾರ. ಇನ್ನು ಕರ್ನಾಟಕ ಸರ್ಕಾರ ಮಾರ್ಚ್ ಒಳಗ ಬಜೆಟ್ ಮಂಡನೆ ಮಾಡ್ತೈತಿ. ಅಕ್ಕಾಡಿದು ಈ ಕಾಡಿದು ಸುದ್ದಿ ಕೇಳಿಸ್ಕೊಂಡ್ರ ರಾಜ್ಯ ಸರ್ಕಾರ 85,000 ಕೋಟಿ ಸಾಲ ಮಾಡೋದೈತಿ ಈ ಗ್ಯಾರಂಟಿಗಳಿಗೋಸ್ಕರ ಅಂತ ಸುದ್ದಿ ಐತಿ. ಹಂಗೇನಾರೆ ಆತು ಅಂದ್ರ ಕರ್ನಾಟಕ ರಾಜ್ಯ ದಿವಾಳಿಯಾಗಿ ಹರ್ಕೊಂಡು ಹಂಚ್ ಹೋಗೋದಂತೂ ಗ್ಯಾರಂಟಿ ಐತಿ ನೋಡ್ರಿ. ಈ ಗ್ಯಾರಂಟಿಗಳಂತೂ ರಾಜ್ಯನ ಹಾಳು ಮಾಡಿ ಇಡೋದಂತೂ 100% ಗ್ಯಾರಂಟಿ ಐತಿ. ಇನ್ನು ಸಾಲ ಮಾಡಿ ಗ್ಯಾರಂಟಿ ಕೊಡೋದು ಬ್ಯಾಡ್ ಅಂತ ಹೇಳಿ ಶಕ್ತಿ ಇರೋ ಮಂದಿ ಮಾತಾಡಬೇಕಾಗೈತಿ. ಈ ಶಕ್ತಿ ಯೋಜನೆಯಿಂದ ಹಿಡಿದು 5 ಗ್ಯಾರಂಟಿಗಳಿಂದ ಏನೇನೆಲ್ಲ ಕಷ್ಟ ಆಗತ್ತೈತೆ ಅಂತ ಬಾಯಿ ಬಿಚ್ಚಿ ಹೇಳಬೇಕಾಗೈತಿ. ಇನ್ನು ಕೆಲವೊಬ್ಬರಿಗೆ ಇವು ಗ್ಯಾರಂಟಿಗಳು ಯೂಸ್ ಆಗ್ಯಾವ. ಭಾಳ ಬಡವರು ಇದ್ದವರು ಇದನ್ನ ಯೂಸ್ ಮಾಡ್ಕೊಳತ್ತಾರ. ಖರೆ ಭಾಳ ಬಡವರು ಇದಕ್ಕಿನ್ನ ಡಬಲ್ ರೊಕ್ಕ ಹಾಕ್ಬೇಕಲ್ಲ, ಅದನ್ನು ಯೋಚನೆ ಮಾಡ್ಬೇಕ್ರಿ. ಈಗ ಒಂದು ಈಟಕ್ಕಳ ಗ್ಯಾರಂಟಿ ಯಾಕೆ ಕೊಟ್ರಪ್ಪ ಅಂತ ಯಾರೇ ಅನ್ಗುಡ್ದ ನಮಗೆ ಚಲೋ ಆಗೈತಿ ಸುಮ್ ಕುಂದ್ರನೋ ಮಂದಿನೂ ಅದಾರ. ಖರೆ ಸುಮ್ ಕುಂದ್ರನೋ ಮಂದಿಗೆ ಇದು ಅರ್ಥ ಆಗ್ಬೇಕಾಗೈತ್ರಿ. ನಿಮಗೆ ಫ್ರೀ ಇದ್ರ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೆ ಫ್ರೀ ಐತೇನ್ರಿ? ನಿಮಗೆ ರೊಕ್ಕ ತಿಂಗಳಿಗೆ ಬಂದು ಪಟ್ ಅಂತ ಬೀಳ್ತಾವಂದ್ರ ನಿಮ್ಮ ಮನೆಯವ್ರು ಎಲ್ಲರಿಗೇ ಬೀಳ್ತಾವೇನ್ರಿ? ಅವ್ರ ಕಡೆ ಡಬಲ್ ವಸೂಲಿ ಮಾಡಿ ನಿಮಗೆ ಅದರಿಂದ ಅರ್ಧ ರೊಕ್ಕ ಹಾಕಾಕತ್ತಾರ. ಇದನ್ನ ತಿಳ್ಕೊಂಡು ನೀವು ಧ್ವನಿ ಎತ್ತೋ ತನಕನೂ ಈ ಗ್ಯಾರಂಟಿಗಳು ಬ್ಯಾಡ ಅನ್ನೋ ತನಕನೂ ನೀವು ದಿವಾಳಿ ಹಾಕಿರಿ, ರಾಜ್ಯನೂ ದಿವಾಳಿ ಮಾಡ್ತೀರಿ. ಮಂದಿ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕಾಗೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ.